ಶ್ರೀರಾಮ್ ಸಮರ್ಥ. ಜುಲೈ 14. ಗುರುಗಳು ಹೇಳಿದ್ದೇ ಸಾಧನೆ. ಪರಮಾರ್ಥವೆಂದರೆ ಏನೆಂಬುದನ್ನು ನಾನು ನಿಮಗೆ ಸ್ವಲ್ಪದರಲ್ಲಿ ಹೇಳುತ್ತೇನೆ. ಪರಮಾರ್ಥದ ಮರ್ಮವೇನಾದರೂ ಇದ್ದರೆ ಆಸಕ್ತಿ ಬಿಟ್ಟು ಪ್ರಪಂಚ ಮಾಡುವುದೇ ಆಗಿರುತ್ತದೆ. ನಮಗೆ ಈ ಪ್ರಪಂಚವನ್ನು ಯಾರು ಕೊಟ್ಟಿರುತ್ತಾರೋ ಅದು ಅವರದೇ ಇರುತ್ತದೆಂಬ ಭಾವನೆಯಿಂದ ಮಾಡಿದರೆ ಅದರ ಸುಖ ದುಃಖಗಳು ನಮಗೆ ಬಾಧಿಸುವುದಿಲ್ಲ. ಇದು ಸಾಧಿಸುವುದಕ್ಕಾಗಿ ಗುರುಮುಖದಿಂದ ಪ್ರಾಪ್ತವಾದ ಭಗವಂತನ ನಾಮವನ್ನು ನಾವು ತೆಗೆದುಕೊಳ್ಳಬೇಕು. ಯಾರನ್ನು ಗುರುಗಳಾಗಿ ಸ್ವೀಕರಿಸಬೇಕು, ಎಲ್ಲಿ ನಮಗೆ ಸಮಾಧಾನವೆನಿಸುವುದೋ ಅದೇ ಗುರುಪದವೆನ್ನಬೇಕು. ಗುರುಪದವು ಎಲ್ಲ ಕಡೆಗೂ ಒಂದೇ ಆಗಿರುತ್ತದೆ. ಗುರುಗಳಿಗೆ ಎಲ್ಲಿಯಾದರೂ ಅಡ್ಡ ಹೆಸರು ಇರುತ್ತದೆ. ಗೋಂದಾವಲೇಕರರು ಗೋಂದಾವಲೆಯಲ್ಲಿ ಇರುತ್ತಿರಬಹುದು, ಮತ್ತೊಬ್ಬರು ಮತ್ತೊಂದು ಊರಲ್ಲಿ ಇರುತ್ತಿರಬಹುದು. ಆದ್ದರಿಂದ ವ್ಯಾವಹಾರಿಕ ಅಡ್ಡಹೆಸರು ಬೇರೆ ಬೇರೆ ಆದರೂ ಗುರುಪದ ಎಂಬುದು ಸರ್ವಕಾಲದಲ್ಲಿಯೂ ಅಬಾಧಿತವಾಗಿಯೇ ಇರುತ್ತದೆ. ನಿಮಗೆ ಎಲ್ಲಿ ಸಮಾಧಾನ ಅನಿಸುತ್ತದೆಯೋ ಅವರನ್ನು ಗುರುಗಳೆಂದು ತಿಳಿಯಿರಿ. ಹಾಗೂ ಅವರು ಹೇಳುವ ಸಾಧನೆಯಲ್ಲಿಯೇ ಅವರನ್ನು ನೋಡಿರಿ. ಅವರ ದೇಹದ ಕಡೆಗೆ ನೋಡಬೇಡಿರಿ. ಅವರು ಕುರುಡರೋ ಕುಂಟರೋ ಎಂಬುದನ್ನು ನೋಡಬೇಡಿರಿ. ಅವರು ದೇಹದಿಂದ ಹೇಗೇ ಇದ್ದರೂ ಅವರು ಹೇಳಿದ ಸಾಧನೆಯಲ್ಲಿಯೇ ಇರಬೇಕು. ಅದರ ಜವಾಬ್ದಾರಿಯು ಎಲ್ಲಿಂದ ಗುರುಪದ ನಿರ್ಮಾಣವಾಗುತ್ತದೆಯೋ ಅದಕ್ಕೆ ಇರುತ್ತದೆ. ಗುರುಗಳ ಆಜ್ಞೆ ಪರಮಾರ್ಥವಾಗಿರುತ್ತದೆ. ಅವರು ಹೇಳಿದ್ದೇ ಸಾಧನೆಯಾಗಿರುತ್ತದೆ. ನೀವು ನಿಮ್ಮ ಮನಸ್ಸಿನಿಂದ ಏನಾದರೂ ನಿಶ್ಚಯಿಸಿ ಮಾಡಿದ್ದಾದರೆ ಅದರಿಂದ ನಿಮಗೆ ಯಶವಾಗುವುದಿಲ್ಲ. ಅಭಿಮಾನದಿಂದ ಏನಾದರೂ ಮಾಡಿದ್ದಾದರೆ ಅದು ನಿಮಗೆ ಸಾಧಿಸಲಾರದು. ಆದ್ದರಿಂದ ಅಭಿಮಾನ ಬಿಟ್ಟು ಗುರುಗಳ ಕಡೆಗೆ ಹೋಗಬೇಕು. ಗುರುಗಳು ಹೇಳಿದ್ದೇ ಸಾಧನೆ ಎಂಬುದನ್ನು ದೃಢವಾಗಿ ಲಕ್ಷ್ಯದಲ್ಲಿಡಬೇಕು. ನಿಜವಾದ ಪರಮಾರ್ಥವು ಉಪದೇಶ ಮಾಡುವುದಕ್ಕಾಗಿ ಇರುವುದಿಲ್ಲ, ಅದು ಸ್ವತಃ ಆಚರಿಸುವುದಕ್ಕಾಗಿ ಇರುತ್ತದೆ. ನಮ್ಮ ಪರಮಾರ್ಥವು ಜಗತ್ತಿಗೆ ಎಷ್ಟು ಕಡಿಮೆ ಕಾಣಿಸುತ್ತದೋ ಅಷ್ಟು ಅದು ನಮಗೆ ಲಾಭದಾಯಕವಾಗಿರುತ್ತದೆ. ಜಗತ್ತಿನ ಪ್ರತಿಷ್ಠೆಯಲ್ಲಿ ಸ್ವಲ್ಪವೂ ಸಾರ್ಥಕತೆ ಇರುವುದಿಲ್ಲ. ನಿಜವಾದ ದೊಡ್ಡಸ್ತಿಕೆ ಇಲ್ಲದಿರುವಾಗ ವ್ಯರ್ಥ ದೊಡ್ಡಸ್ತಿಕೆ ಅನಿಸುವುದು ಅತ್ಯಂತ ಘಾತಕವಾಗಿರುತ್ತದೆ. ಒಬ್ಬನು ಇದ್ದಲಿ ಅಂಗಡಿ ಇಟ್ಟನು, ಇನ್ನೊಬ್ಬನು ಮಿಠಾಯಿ ಅಂಗಡಿ ಇಟ್ಟನು. ಅಂಗಡಿ ಯಾವುದೇ ಆದರೂ ಕೊನೆಗೆ ಲಾಭವೆಷ್ಟು ಅನ್ನುವುದಕ್ಕೆ ಮಹತ್ವ ಇರುತ್ತದೆ. ಅದರಂತೆ ಪ್ರಪಂಚದಲ್ಲಿಯ ಏರಿಳಿತಗಳಿಗೆ ಪರಮಾರ್ಥದಲ್ಲಿ ಮಹತ್ವವಿರದೆ ಮನುಷ್ಯನ ವೃತ್ತಿಯು ಭಗವಂತನ ಕಡೆಗೆ ಎಷ್ಟು ಅಂಟಿಕೊಂಡಿರುತ್ತದೆ ಎಂಬುದಕ್ಕೆ ಮಹತ್ವ ಇರುತ್ತದೆ. ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿಯೂ ನಡೆಯುತ್ತದೆ, ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿರಬೇಕು. ಒಂದು ಕಡೆಯಿಂದ ಮನಸ್ಸಿನ ಸಂಯಮ ಹಾಗೂ ಇನ್ನೊಂದು ಕಡೆಯಿಂದ ಭಕ್ತಿಯ ಬಲವಿದ್ದರೆ ಪರಮಾರ್ಥವು ಬೇಗನೆ ಸಾಧಿಸುತ್ತದೆ. ನಿಜವಾಗಿಯೂ ಪರಮಾರ್ಥವು ಎಷ್ಟು ಸುಲಭವಾಗಿದೆ ಎಂದರೆ ಅದನ್ನು ಸಹಜವಾಗಿ ಮಾಡಲು ಬರುತ್ತದೆ. ಆದರೆ ಆಶ್ಚರ್ಯವೆಂದರೆ ಅದು ಬಹಳ ಸುಲಭವಿದೆಯೆಂದೇ ಯಾರೂ ಅದನ್ನು ಮಾಡುವುದಿಲ್ಲ. ಪ್ರಪಂಚವು ಪರಮಾರ್ಥಕ್ಕೆ ಅಡ್ಡಿಯಾಗುವುದಕ್ಕಾಗಿ ಇರುವುದಿಲ್ಲ, ಅದು ಪರಮಾರ್ಥ ಸಾಧಿಸುವುದಕ್ಕಾಗಿಯೇ ಇರುತ್ತದೆಂಬುದನ್ನು ನಾವು ದೃಢವಾಗಿ ತಿಳಿದುಕೊಳ್ಳಬೇಕು. ಸಾಧಕನು ದೇಹದ ಕರ್ತವ್ಯವನ್ನು ಪ್ರಾರಬ್ಧದ ಮೇಲೆ ಹಾಕಿ ಮನಸ್ಸಿನಿಂದ ಈಶ್ವರೋಪಾಸನೆ ಮಾಡಬೇಕು. ಇಂದಿನ ಮುಖ್ಯ ವಿಚಾರ: ಹೃದಯದಲ್ಲಿ ರಾಮ, ಮುಖದಲ್ಲಿ ನಾಮ, ಕೈಗಳಲ್ಲಿ ಪ್ರಪಂಚದ ಕರ್ಮ. ಇದೇ ಪರಮಾರ್ಥದ ನಿಜವಾದ ಮರ್ಮ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.